ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ದರ್ಶು ಎಜುಕೇರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಾವೆಲ್ಲರೂ ಕೂಡ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಕುಳಿತುಕೊಂಡಿದ್ರೆ ಯಾವಾಗ ಈ ಒಂದು ಹಣ ಬರುತ್ತೆ ಅಂತ. ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭವಾಗಿಲ್ಲ. ಎಲ್ಲ ಫಲಾನುಭವಿಗಳು ಕೂಡ ಕಾಯ್ತಾ ಕುಳಿತುಕೊಂಡಿದ್ರೆ ಯಾವಾಗ ಹಣ ಬಂದು ಜಮಾ ಆಗುತ್ತೆ ಅಂತ. ಆದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನ್ಯೂಸ್ ಬಂದಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವಾಗ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ವೀಕ್ಷಕರೇ, ನಿಮಗೆ ತಿಳಿಸ್ತಾ ಹೋಗ್ತೇನೆ ಎಲ್ಲ ಮಾಹಿತಿಗಳನ್ನು. ಹಾಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಕೂಡ ಇದೆ, ನೀವು ಅದನ್ನು ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ನಿಮಗೆ ಈ ಒಂದು ಹಣ ಬಂದು ಜಮಾ ಆಗೋದಿಲ್ಲ ವೀಕ್ಷಕರೇ. ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆಯೇ ವೀಕ್ಷಕರೇ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಾದ ಅಪ್ಡೇಟ್ಸು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಲೈಕ್ಸ್ ಮಾಡಿದ್ರೆ 500 ಅಲ್ಲ 1000 ಲೈಕ್ಸ್ನೇ ಮಾಡ್ತೀರಾ. ಬೇಗ ಬೇಗ ಎಲ್ಲರೂ ಕೂಡ ಲೈಕ್ಸ್ನ ಕಂಪ್ಲೀಟ್ ಮಾಡಿ ಸ್ನೇಹಿತರೆ. ಮಾಡಿದ್ರ ಲೈಕ್ಸು. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ತಾವೆಲ್ಲರೂ ಕೂಡ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕಾಗಿ ಈಗ ಕಾಯ್ತಾ ಕುಳಿತುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ. ಈ ಒಂದು ಹಣವನ್ನು ನಿಮಗೆ ಜೂನ್ 20ನೇ ತಾರೀಕು ಬಿಡುಗಡೆ ಮಾಡ್ತೇವೆ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿ ಲಭ್ಯವಾಗಿತ್ತು. ಅದೇ ಒಂದು ದಿನಾಂಕದಂದೇ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಎಷ್ಟೊಂದು ಕಾರಣಗಳಿದ್ರೆ, ಆದರೆ ಕೆಲವೊಂದಿಷ್ಟು ಕಾರಣ ಏನು ಅಂತಂದರೆ, ಇಲ್ಲಿ ಅಹಮದಾಬಾದಲ್ಲಿ ಒಂದು ವಿಮಾನ ಅಪಘಾತ ಆಯಿತು. ಅದರಲ್ಲಿ ಎಷ್ಟೊಂದು ಜನ ತೀರಿ ಹೋದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಹಣವನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜೂನ್ 29ನೇ ತಾರೀಕು ಕೂಡ ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಬಂತು. ಅವಾಗೂ ಕೂಡ ರಿಲೀಸ್ ಆಗಿಲ್ಲ ಕಾರಣಾಂತರಗಳಿಂದ. ಅದಾದಮೇಲೆ ಈ ಒಂದು ಜುಲೈ ತಿಂಗಳಿನಲ್ಲಿ ಖುದ್ದಾಗಿ PM ಕಿಸಾನ್ ಯೋಜನೆಯ ಒಂದು ಏನು ವೆಬ್ಸೈಟ್ ಇದೆ ಅದರಲ್ಲೇ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಜುಲೈ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ. ಆದರೆ ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಯಾವಾಗ ಬಂದು ತಲುಪುತ್ತೆ, ಒಂದು ಎಕ್ಸಾಕ್ಟ್ ಡೇಟ್ ಅನ್ನು ಹೇಳಿ ಅಂತ ಎಲ್ಲರೂ ಕೂಡ ಈಗ ಕೇಳ್ತಾ ಇರುವಂಥದ್ದು. ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ ವೀಕ್ಷಕರು. ಎಕ್ಸಾಕ್ಟ್ ಡೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಇಂಥದ್ದೇ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಾಗಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ PM ಕಿಸಾನ್ ಯೋಜನೆಯ ಅಡಿಯಲ್ಲಿ ಬಂದಿರುವಂಥದ್ದು. ಇದು ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ರೈತರಿಗೂ ಕೂಡ ಬಂದಿರುವಂಥದ್ದು. ಅದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಯಾಕಂದರೆ ಭಾಳಷ್ಟು ರೈತರಿಗೆ ಈ ಒಂದು ಹಣ ಬಂದು ತಲುಪೋದಿಲ್ಲ. ಯಾಕೆ? ಈ ಒಂದು ತಪ್ಪನ್ನು ಅವರು ಮಾಡಿರ್ತಾರೆ. ಆ ಒಂದು ತಪ್ಪನ್ನು ಇಲ್ಲಿ ತಿದ್ಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಅಪ್ಡೇಟ್ಸನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು. ನಿನ್ನೆ ಅಂದರೆ ಭಾಳಷ್ಟು ದಿನ ಆಗಿಲ್ಲ, ನಿನ್ನೆನೇ ಒಂದು ಹೊಸ ಅಪ್ಡೇಟನ್ನು ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಏನು ಆ ಅಪ್ಡೇಟ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ. ಹಾಗೆಯೇ ಒಂದು ಸಣ್ಣ ರಿಕ್ವೆಸ್ಟು, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಅಥವಾ ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ. ಇದೇ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಚಾನಲ್ಲು 50,000 ಸಬ್ಸ್ಕ್ರೈಬರ್ಸ್ ಹತ್ರ ಸಾಕ್ತಾ ಇದೆ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ 50,000 ಅಲ್ಲ ಅದಕ್ಕಿಂತ ಜಾಸ್ತಿನೇ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನೀವೆಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಬೇಗ ಬೇಗ ಎಲ್ಲರೂ ಕೂಡ ಸೇರಿ ಕಂಪ್ಲೀಟ್ ಮಾಡಿ. ಮಾಡಿದ್ರ ಲೈಕು ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಬನ್ನಿ ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನೀಗ PM ಕಿಸಾನ್ ಯೋಜನೆಯ ಒಂದು ಟ್ವಿಟರ್ ಅಕೌಂಟ್ಗೆ ಬಂದಿದ್ದೇನೆ. ಓಕೆನಾ? ಇಲ್ಲಿ ನಿನ್ನೆ ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅಂದರೆ ನಿಮ್ಮೆಲ್ರಿಗೂ ಕೂಡ ಒಂದು ಅಪ್ಡೇಟನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಪೋಸ್ಟ್ ಹಾಕಿದ್ದಾರೆ ನಿನ್ನೆ. ಏನು? ಟು ಅವೈಲ್ ದಿ ಬೆನಿಫಿಟ್ಸ್ ಆಫ್ 20th ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ಫಾರ್ಮರ್ಸ್ ಮಸ್ಟ್ ಕಂಪ್ಲೀಟ್ ದಿ ಗಿವನ್ ಮ್ಯಾಂಡೇಟ್ಸ್ ಟುಡೇ ಅಂತ ಕೇಳಿದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ, ನಿಮಗೆ 20ನೇ ಕಂತಿನ ಹಣ ಬಂದು ತಲುಪಬೇಕಾದ್ರೆ, ನಿಮಗೆ ಆ ಒಂದು ಹಣ ಬೇಕಾದರೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ನೀವು ನೋಡಲೇಬೇಕು ಸ್ನೇಹಿತರೆ. ಇದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಏನು ಅದು
ಕಂಪ್ಲೀಟ್ KYC. ಯಾರು KYC ಅನ್ನು ಮಾಡಿಸಿಲ್ಲ ಸ್ನೇಹಿತರೆ, ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ KYC ಅನ್ನು ಮಾಡೋದು ನಿಮ್ಮ ಒಂದು ಮೊಬೈಲ್ನಲ್ಲೇ ಅಂತ. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತಾನೆ, ಆ ಒಂದು ವಿಡಿಯೋನ ತಪ್ಪದೆ ನೋಡಿ, ಅಥವಾ ವಿಡಿಯೋ ಎಂಡಲ್ಲೂ ಕೂಡ ನಿಮಗೆ ಆ ಒಂದು ವಿಡಿಯೋ ಬರುತ್ತೆ, ತಪ್ಪದೆ ಎಲ್ಲರೂ ಕೂಡ ಆ ಒಂದು ವಿಡಿಯೋನ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕು, ಎಲ್ಲಿ KYC ಅನ್ನು ಮಾಡಬೇಕು, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಎನ್ಶ್ಯೂರ್ ಆಧಾರ್ ಲಿಂಕಿಂಗ್ ವಿತ್ ಬ್ಯಾಂಕ್ ಅಕೌಂಟ್. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೂಡ ನೀವು ಲಿಂಕ್ ಮಾಡಿರಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ನು ಕೂಡ ಲಿಂಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿದೆ ಅದು ಕರೆಕ್ಟ್ ಆಗಿದೆಯಾ, ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಬಂದಾಗಿತ್ತು ಅಂತ ಅಂದರೆ ನಿಮಗೆ ಹಣ ಬಂದು ತಲುಪೋದಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಂದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ. ಹಾಗೆಯೇ ವೀಕ್ಷಕರೇ, ರಿಸಾಲ್ವ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಇಶ್ಯೂಸ್. ನಿಮ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ, ಏನಾದರೂ ತೊಂದರೆಗಳಿತ್ತು ಅಂತಂದರೆ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಹಣ ಬಂದು ಜಮಾ ಆಗೋದಿಲ್ಲ ಸ್ನೇಹಿತರೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ನಿಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಇಶ್ಯೂಸ್ ಏನಾದರೂ ಇದೆ ಸರಿ ಮಾಡ್ಕೊಳ್ಳಿ. ಹಾಗೆಯೇ ಚೆಕ್ ಬೆನಿಫಿಷಿಯರಿ ಸ್ಟೇಟಸ್ ಆನ್ pmkisan.gov.in ಅಂತ ಕೊಟ್ಟಿದ್ದಾರೆ. ಅಂದರೆ ವೀಕ್ಷಕರೇ, pmkisan.gov.in ವೆಬ್ಸೈಟಲ್ಲಿ ಹೋಗಿ ನೀವು ಕೂಡ ನಿಮ್ಮ ಒಂದು ಬೆನಿಫಿಷಿಯರಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಅಪ್ಡೇಟ್ ಮೊಬೈಲ್ ನಂಬರ್ ಫಾರ್ OTPs ಆ್ಯಂಡ್ ನೋಟಿಫಿಕೇಷನ್. ನಿಮ್ಮ ಒಂದು ಮೊಬೈಲ್ ನಂಬರ್ ಏನಾದರೂ ಹಳೆಯದಾಗಿತ್ತು ಅಂತ ಅಂದರೆ, ನೀವೇನಾದರೂ ಹೊಸದಾಗಿ ಏನಾದರೂ ಮೊಬೈಲ್ ನಂಬರ್ ತೊಗೊಂಡಿದ್ದೀರಾ, ಅದನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ತಪ್ಪದೆ ಹೋಗಿ ಎಲ್ಲರೂ ಆ ಒಂದು ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಇದಿಷ್ಟು ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಖಾತೆಗಳಿಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಈ ಒಂದಿಷ್ಟು ಮಾಹಿತಿಗಳನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಯೂಸ್ಫುಲ್ ಆಗುವಂಥದ್ದು. ಇದು ಬಂದಿರುವಂಥದ್ದು PM ಕಿಸಾನ್ ಒಂದು ಏನು ಯೋಜನೆಯ ಒಂದು ಟ್ವಿಟರ್ ಅಕೌಂಟ್ ಏನಿದೆ ಅದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಒಂದು ಡೇಟನ್ನು ಹೇಳಿ ಅಂತ ನೀವು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಿ, PM ಕಿಸಾನ್ ಯೋಜನೆಯ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಇದೇ ಒಂದು ಜುಲೈ 18ನೇ ತಾರೀಕು ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ತಾವೆಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ PM ಕಿಸಾನ್ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ, ಒಂದು ಎಕ್ಸಾಕ್ಟ್ ಡೇಟನ್ನು ಹೇಳಿ, ಇದೇ ಒಂದು ದಿನಾಂಕಕ್ಕೆ ಜಮಾ ಆಗುತ್ತೆ ಅಂತ ಹೇಳಿ ಅಂತ. ವೀಕ್ಷಕರ, PM ಕಿಸಾನ್ ಯೋಜನೆಯ ವೆಬ್ಸೈಟಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ನಿಮಗೆ ಕೊಟ್ಟಿಲ್ಲ, ಇದೇ ಒಂದು ದಿನಾಂಕಕ್ಕೆ ಜಮಾ ಮಾಡ್ತೇವೆ ಅಂತ. ಆದರೆ ಅವರು ಹೇಳಿದ್ದಾರೆ PM ಕಿಸಾನ್ ಯೋಜನೆಯ ವೆಬ್ಸೈಟಲ್ಲಿ ನಿಮಗೆ ಜುಲೈ ತಿಂಗಳಿನಲ್ಲಿ ಹಣ ಜಮಾ ಆಗುತ್ತೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ ಟ್ವಿಟರ್ ಅಕೌಂಟಲ್ಲೂ ಕೂಡ ಈ ಒಂದಿಷ್ಟು ಕೆಲಸಗಳನ್ನ ಮಾಡಿ ಅಂತ ಅವರು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆದಷ್ಟು ಬೇಗ ಇದೇ ಒಂದು ಜುಲೈ 18ನೇ ತಾರೀಕು ಬಿಡುಗಡೆ ಆಗ್ತಾ ಇರುವಂಥದ್ದು. ಇನ್ನೂ ಡಿಲೇ ಆಗೋದಿಲ್ಲ, ಯಾಕಂದರೆ 20ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಬೇಕಾಗಿತ್ತು, ಇನ್ನೂ ಜಾಸ್ತಿ ಡಿಲೇ ಆಗೋದಿಲ್ಲ. ಹಾಗೆ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾರು ಕೂಡ ವರಿ ಮಾಡ್ಕೋಬೇಡಿ, ನಿಮಗೆ ಆದಷ್ಟು ಬೇಗ ಹಣ ಬಂದು ತಲುಪುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ನ ಮಾಡಿ. ಇದೇ ರೀತಿಯಾದಂಥ ಒರಿಜಿನಲ್ ಇನ್ಫಾರ್ಮೇಷನ್ಸು ನಿಮಗೆ ದಿನನಿತ್ಯ ನೀಡ್ತಾ ಹೋಗ್ತೇನೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.